ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಯಾವತ್ತಿಗೂ ಕೂಡ ಮನುಷ್ಯ ಪ್ರಕೃತಿಯ ಒಂದು ಭಾಗವಾಗಿ ಇರಬೇಕೇ ಹೊರತು ಪ್ರಕೃತಿಯೇ ಮನುಷ್ಯನ ಒಂದು ಜೀವನದ ಭಾಗ ಖಂಡಿತವಾಗಿಯೂ ಕೂಡ ಆಗಬಾರ್ದು. ಹಾಗೇನಾದ್ರು ಆಯಿತು ಅಂತ ಹೇಳಿದರೆ ಮನುಷ್ಯನಿಗೆ ಪ್ರಕೃತಿ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ಅರ್ಥದಲ್ಲಿ ತಿರುಗೇಟನ್ನು ನೀಡುತ್ತೆ. ಅದಕ್ಕೆ ಒಂದು ಉತ್ತಮವಾಗಿರುವಂತಹ ಉದಾಹರಣೆ ಅಂತ ಹೇಳಿದರೆ, ಮೊನ್ನೆ ಅಷ್ಟೇ ನಮ್ಮ ದೇವರ ನಾಡು ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಕೇರಳದಲ್ಲಿ ಆಗಿರುವಂತಹ ಒಂದು ಘಟನೆ. ಇವತ್ತು ಆ ಘಟನೆಯ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇರುವಂತಹ ವಿಷಯ ಯಾವುದು ಅಂತ ಹೇಳಿದರೆ, ಮೊನ್ನೆ ಅಷ್ಟೇ ಆಗಿರುವಂತಹ ಅಂದರೆ ವಯನಾಡಿನಲ್ಲಿ ಆಗಿರುವಂತಹ ಭೂಕುಸಿತ. ಈ ಭೂಕುಸಿತ ಆಗಿದ್ದು 30 ಜುಲೈ 2024ರಲ್ಲಿ. ಈ ವಯನಾಡು ಜಿಲ್ಲೆಯ ಕೆಲವೊಂದಷ್ಟು ಹಳ್ಳಿಗಳು ಅಂತ ಹೇಳಿದರೆ ಚೂರಲ್ಮಲ, ಮುಂಡಕೈ ಮತ್ತು ವೆಳ್ಳರಿಮಲ ಅನ್ನುವಂತಹ ಒಂದಷ್ಟು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಈ ಒಂದು ಭೂಕುಸಿತ ಉಂಟಾಗತ್ತೆ. ಸುಮಾರು ಇದರಲ್ಲಿ 420ಕ್ಕಿಂತಲೂ ಹೆಚ್ಚು ಜನ ತೀರ್ಕೊಂಡಿದ್ದಾರೆ. 118ಕ್ಕಿಂತಲೂ ಜಾಸ್ತಿ ಜನ ಕಾಣೆಯಾಗಿದ್ದಾರೆ ಮತ್ತು 397 ಜನರಿಗೆ ಗಾಯಗಳಾಗಿವೆ ಅಂತ ಹೇಳಿ ಒಂದು ವರದಿ ಕೂಡ ನಮಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ಸುಮಾರು 48 ಗಂಟೆಗಳಲ್ಲಿ ಅಂದರೆ 2 ದಿವಸದಲ್ಲಿ 572 ಮಿಲಿಮೀಟರ್ ಮಳೆಯಾಗಿರೋದು ಕೂಡ ವರದಿಯಾಗತ್ತೆ. ಇದರಲ್ಲಿ ಇನ್ನೇನು ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸುತ್ತೆ ಅನ್ನುವಂತಹ ಒಂದು ಅವರಿಗೆ ಮುನ್ನೆಚ್ಚರಿಕೆ ಸಿಕ್ಕಾಗಲೇ ಜುಲೈ 29, 2024ರಂದು ಒಂದಷ್ಟು ಜನರನ್ನು ಅದಾಗಲೇ ಸುರಕ್ಷಿತವಾಗಿರುವಂತಹ ಸ್ಥಳಗಳಿಗೆ ವರ್ಗಾವಣೆಯನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಬಲಿಯಾದವರಲ್ಲಿ ಅಂದರೆ ತೀರ್ಕೊಂಡವರಾಗಿರ್ಬೋದು ಅಥವಾ ಕಾಣೆಯಾದವರಾಗಿರ್ಬೋದು ಅಥವಾ ಗಾಯಗೊಂಡವರಾಗಿರ್ಬೋದು, ಇವರಲ್ಲಿ ಅತಿ ಹೆಚ್ಚು ಜನರು ಯಾರು ಇದಕ್ಕೆ ಬಲಿಯಾದವರು ಅಂತ ಹೇಳಿದರೆ ಚಹಾ ಮತ್ತು ಏಲಕ್ಕಿ ಪ್ಲಾಂಟೇಶನ್ಗಳಲ್ಲಿ ಅಂದರೆ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಅಂತ ಹೇಳಲಾಗತ್ತೆ. ಈ ಕಾರ್ಮಿಕರು ಇವರು ಯಾರು ಕೂಡ ಮೂಲತಃ ಕೇರಳದವರು ಅಲ್ಲ. ಇವರೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳು ಆಗಿರುವಂತಹ ಪಶ್ಚಿಮ ಬಂಗಾಳ, ಅಸ್ಸಾಂ, ಮಧ್ಯಪ್ರದೇಶ, ಜಾರ್ಖಂಡ್, ಒಡಿಸ್ಸಾ ಮತ್ತು ಬಿಹಾರ ಮೂಲದವರು ಅಂತ ಹೇಳಲಾಗತ್ತೆ. ಭೂಕುಸಿತ ಉಂಟಾದಾಗ ಈ ಎಲ್ಲ ಕಾರ್ಮಿಕರು ಕೂಡ ತಾತ್ಕಾಲಿಕವಾಗಿರುವಂತಹ ಒಂದಷ್ಟು ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಒಂದು ವರದಿ ನಮಗೆ ತಿಳಿಸ್ಕೊಡತ್ತೆ. ಅದರ ಜೊತೆಯಲ್ಲಿ ಶಾಲೆಗಳು, ಒಂದಷ್ಟು ಔಷಧಾಲಯಗಳು, ಪಂಚಾಯತ್ ಭವನಗಳು ಮತ್ತು ವಿದ್ಯುತ್ ಮಂಡಳಿಯ ಕಚೇರಿ, 136 ಸಮುದಾಯ ಭವನಗಳು, 1565ಕ್ಕಿಂತ ಹೆಚ್ಚಿನ ವಸತಿ ಗೃಹಗಳು ಮತ್ತು 100 ಇತರ ಬೇರೆ ಬೇರೆ ರೀತಿಯಾದಂತಹ ಕಟ್ಟಡಗಳು, 290 ಅಂಗಡಿಗಳು ಇದರಲ್ಲಿ ಹಾನಿಗೆ ಒಳಗಾಗಿದ್ದಾವೆ ಅಂತ ಒಂದು ವರದಿಯನ್ನು ಕೂಡ ಮಾಡಲಾಗತ್ತೆ. ಇದರ ಜೊತೆಯಲ್ಲಿ ಮನುಷ್ಯರಿಗೆ ಅಷ್ಟೇ ಅಲ್ಲದೆ ಕೆಲವೊಂದಷ್ಟು ಪ್ರಾಣಿಗಳಿಗೆ ಕೂಡ ಇದರಿಂದ ಹಾನಿಯಾಗಿದೆ ಅಂತಲೂ ಹೇಳಲಾಗತ್ತೆ. ಇಷ್ಟೆಲ್ಲ ಹಾನಿಯಾಗತ್ತೆ. ಹಾನಿಯಾದ ನಂತರದಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ರಕ್ಷಣಾ ಕಾರ್ಯಗಳು ನಡೆಯುತ್ತೆ ಅಂದರೆ ಅಲ್ಲಿ ಹಂತ ಹಂತವಾಗಿ ರಕ್ಷಣಾ ಕಾರ್ಯಗಳನ್ನು ಮಾಡಲಾಗತ್ತೆ. ಈ ರಕ್ಷಣಾ ಕಾರ್ಯಗಳು ಯಾವ ರೀತಿ ಇತ್ತು, ಅದನ್ನು ಹೇಗೆಲ್ಲ ರಕ್ಷಣೆಯನ್ನು ಮಾಡ್ತಾರೆ ಮತ್ತು ಅವರಿಗೆ ಸಹಾಯ ಯಾವ ರೀತಿ ಸಿಗುತ್ತೆ ಅನ್ನೋದರ ಕುರಿತು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ.